Children, let us see the climate and natural vegetation. North America has a wide range of climate due to the vast latitudinal extent and varied relief features. ಅಂದರೆ ಉತ್ತರ ಅಮೆರಿಕವು ಅತಿ ವಿಸ್ತಾರವಾದಂತಹ ವಿಭಿನ್ನ ಮೇಲ್ಮೈ ಲಕ್ಷಣ ಅಕ್ಷಾಂಶಗಳ ವಿಸ್ತರಣೆಗಳಿಂದಾಗಿ ವಿಭಿನ್ನ ವಾಯುಗುಣವನ್ನು ಹೊಂದಿದೆ. It includes extreme weather condition ranging from freezing condition in Alaska and Greenland to burning heat in the deserts of South and West USA. Eastern Florida in Caribbean and Central America have tropical conditions. Central and southern regions of the continent are prone to severe storms including hurricanes and ಟರ್ನಾಡೋ. ಅಂದರೆ ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ಗಳಿಗೆ ಹೆಪ್ಪುಗಟ್ಟುವಂತಹ ಹವಾಗುಣ ಪರಿಸ್ಥಿತಿಗಳನ್ನು ಹೊಂದಿದ್ದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ನೈಋತ್ಯದಲ್ಲಿರುವಂತಹ ಮರುಭೂಮಿಗಳು ಸುಡುವ ಶಾಖವನ್ನು ಹೊಂದಿವೆ. ಫ್ಲಾರಿಡಾ ಆಗ್ನೇಯ ಭಾಗ ಕೆರೆಬಿಯನ್ ಮತ್ತು ಕೇಂದ್ರೀಯ ಅಮೆರಿಕ ಉಷ್ಣವಲಯ ಪರಿಸ್ಥಿತಿಗಳನ್ನು ಹೊಂದಿವೆ. ಅದೇ ಥರ ನಮ್ಮ ಭಾರತದಲ್ಲೂ ಉತ್ತರ ಭಾರತದಲ್ಲಿ ಹೋದಾಗ ರಾಜಸ್ಥಾನ ಹೋದಾಗ ಸುಡುವಂತಹ ಮರುಭೂಮಿ ಪರಿಸ್ಥಿತಿ ಇರುತ್ತೆ, ಸುಡುವ ಶಾಖ ಇರುತ್ತೆ. ಅದೇ ಥರ ಜಮ್ಮು ಕಾಶ್ಮೀರ ಹೋದಾಗ ಅಲ್ಲಿ ಹೆಪ್ಪುಗಟ್ಟುವಂತಹ ಹವಾಗುಣ ಪರಿಸ್ಥಿತಿ ಇರುತ್ತೆ. ಅದೇ ಥರ ಉತ್ತರ ಅಮೆರಿಕದಲ್ಲೂ ಸಹ ಈ ಖಂಡದಲ್ಲೂ ಕೇಂದ್ರದ ಮತ್ತು ದಕ್ಷಿಣ ಪ್ರದೇಶಗಳು ಹರಿಕೇನ್ ಮತ್ತು ಟರ್ನಾಡೋಗಳಂತಹ ಬಿರುಗಾಳಿಯುಕ್ತ ಪ್ರದೇಶಗಳು ಆಗಿದೆ. ದೀಸ್ ಆರ್ ದ ಮೇನ್ ಕ್ಲೈಮೇಟ್ ಕಂಡೀಷನ್ ಇನ್ ದಿ ನಾರ್ತ್ ಅಮೆರಿಕಾ. Children, today we will discuss about natural vegetation. The natural vegetation and animal life largely depend on climate, soil and relief features. ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿಗಳ ವರ್ಗಗಳ ಹಂಚಿಕೆ ಹೆಚ್ಚಾಗಿ ಅಲ್ಲಿನ ವಾಯುಗುಣ, ಮಣ್ಣು ಮತ್ತು ಭೂಸ್ವರೂಪಗಳನ್ನು ಅವಲಂಬಿಸಿದೆ. ನಾರ್ತ್ ಅಮೆರಿಕಾ ಹ್ಯಾಸ್ ಅ ವೈಲ್ಡ್ ವೆರೈಟಿ ಆಫ್ ವೆಜಿಟೇಷನ್. ಉತ್ತರ ಅಮೆರಿಕವು ಹೊಂದಿರುವ ವೈವಿಧ್ಯ ವಾಯುಗುಣ ಮತ್ತು ಭೂಸ್ವರೂಪಗಳಿಂದಾಗಿ ವೈವಿಧ್ಯಮಯ ಸಸ್ಯವರ್ಗಗಳನ್ನು ಹೊಂದಿದೆ. The tundra type of vegetation found within Arctic Circle. It is found in ಕೆನಡಾ, ಅಲಾಸ್ಕಾ ಆ್ಯಂಡ್ ಗ್ರೀನ್ಲ್ಯಾಂಡ್. ಇಲ್ಲಿ ಟಂಡ್ರಾ ಮಾದರಿಯ ಸಸ್ಯವರ್ಗವು ಉತ್ತರ ಮೇರು ವೃತ್ತ, ಆರ್ಟಿಕ್ ವೃತ್ತದೊಳಗೆ ಕಂಡುಬರುತ್ತದೆ. ಅದರಲ್ಲೂ ಮುಖ್ಯವಾಗಿ ಕೆನಡಾ, ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ಗಳಲ್ಲಿ ಕಂಡುಬರುತ್ತದೆ. ವಿಂಟರ್ ಆರ್ ಲಾಂಗ್ ಆ್ಯಂಡ್ ಫ್ರೀಸಿಂಗ್ ಆ್ಯಂಡ್ ಸಮ್ಮರ್ಸ್ ಆರ್ ವೆರಿ ಶಾರ್ಟ್. ದ ಓನ್ಲಿ ವೆಜಿಟೇಷನ್ ಫೌಂಡ್ ಇಯರ್ ಆರ್ ಮೋಸಸ್ ಆ್ಯಂಡ್ ಲಿಚೆನ್ಸ್. ಇಲ್ಲಿ ಚಳಿಗಾಲವು ದೀರ್ಘ ಮತ್ತು ಹೆಪ್ಪುಗಟ್ಟುವ ಸ್ಥಿತಿಯನ್ನು ಹಾಗೂ ಬೇಸಿಗೆಯು ಅತಿ ಕಡಿಮೆ ಅವಧಿಯನ್ನು ಹೊಂದಿದೆ. ಇಲ್ಲಿ ಕಂಡುಬರುವ ಸಸ್ಯವರ್ಗಗಳೆಂದರೆ ಪಾಚಿ ಮತ್ತು ಆವಾಸೆಗಳು ಮಾತ್ರ. This is actually belt of the coniferous forest called taiga. The coniferous forest are evergreen and spices like pine, fir, spruce, birch are found here. The fur-bearing animals are found this region. For example, the lynx, sable, silver fox. Example. Deciduous type is found in east and southeast of the St. Lawrence River and Great Lakes. ಎಲೆಯುದಿರುವ ವಿವಿಧ ಅರಣ್ಯಗಳು ಸೆಂಟ್ ಲಾರೆನ್ಸ್ ಮತ್ತು ಮಹಾ ಸರೋವರಗಳ ಪೂರ್ವ ಭಾಗದಲ್ಲಿ ಕಾಣಬಹುದು. ನಾರ್ಥರ್ನ್ ಪಾರ್ಟ್ ಈಸ್ ಕೋಲ್ಡ್ ಆ್ಯಂಡ್ ಸದರ್ನ್ ಪಾರ್ಟ್ ಆಫ್ ದಿ ರೀಜನ್ ರಿಮೈನ್ಸ್ ವಾರ್ಮ್. ದ ಪ್ರಾಂತ್ಯದ ಉತ್ತರ ಭಾಗವು ಶೀತದಿಂದ ಮತ್ತು ದಕ್ಷಿಣ ಭಾಗವು ಬೆಚ್ಚನೆಯ ಹವಾಗುಣದಿಂದ ಕೂಡಿದೆ. ಚಳಿಗಾಲವು ಶೀತವಾಗಿದ್ದರೆ ಬೇಸಿಗೆಯು ಬೆಚ್ಚಗಿದೆ ಮತ್ತು ಸಾಮಾನ್ಯವಾಗಿ ಮಳೆಯನ್ನು ಪಡೆಯುತ್ತದೆ. ದ ಟ್ರೀಸ್ ಫೌಂಡ್ ಹಿಯರ್ ಶೆಡ್ ದೇರ್ ಲೀವ್ಸ್ ಇನ್ ಆಟೋಮನ್. ಇಲ್ಲಿ ಕಂಡುಬರುವ ಮರಗಳು ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ತಮ್ಮ ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ. ಎಕ್ಸಾಂಪಲ್ ಸೈಪ್ರಸ್, oak, ash and chestnut. The cool temperature climate is found in parts of USA. There is a vast grassland between the Rockies and the great rivers basins Mississippi and Missouri, which is also known as the prairies.
ತಂಪಾದ ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನ ಭಾಗಗಳಲ್ಲಿ ಕಾಣಬಹುದಾಗಿದೆ. ರಾಕಿ ಪರ್ವತಗಳು ಮತ್ತು ಮಿಸಿಸಿಪ್ಪಿ ಮಿಸೋರಿ ಬಯಲುಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲು ಪ್ರದೇಶವಿದೆ. ಇದನ್ನು ಪ್ರೈರೀಸ್ ಎಂತಲೂ ಕರೆಯಲಾಗುತ್ತದೆ. ದಿಸ್ ಇಸ್ ಆಕ್ಚುಲಿ ಅ ವಸ್ಟ್ ಟ್ರೀಲೆಸ್ ಪ್ಲೇನ್ and animal rearing it is called wheat bowl or bread basket of world. ಇದು ವಾಸ್ತವವಾಗಿ ವೃಕ್ಷರಹಿತ ಪ್ರದೇಶವಾಗಿದೆ. ಈ ಮೈದಾನ ಪ್ರದೇಶವು ಗೋಧಿ ಮತ್ತು ಬೇಸಾಯ ಪಶುಸಂಗೋಪನೆಗೆ ಹೆಸರುವಾಸಿಯಾಗಿದೆ. ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಕರೆಯುತ್ತಾರೆ. The southern part of the Mexico and West Indies region have the tropical forest. ಮೆಕ್ಸಿಕೋದ ದಕ್ಷಿಣ ಭಾಗವು ವೆಸ್ಟ್ ಇಂಡೀಸ್ ಪ್ರದೇಶ ಉಷ್ಣವಲಯದ ಅರಣ್ಯಗಳನ್ನು ಹೊಂದಿದೆ. ದ ವೆಸ್ಟರ್ನ್ ಕೋಸ್ಟ್ ಆಫ್ ದ ಕ್ಯಾಲಿಫೋರ್ನಿಯಾ ಎಕ್ಸ್ಪೀರಿಯನ್ಸ್ ಆಫ್ ದಿ ಮೆಡಿಟರೇನಿಯನ್ ಟೈಪ್ಸ್ ಆಫ್ ಕ್ಲೈಮೇಟ್. ದ ವೆಜಿಟೇಷನ್ಸ್ ಇಸ್ ದ ಟೈಪಿಕಲ್ ಅಡ್ಜಸ್ಟೆಡ್ ಇನ್ ದ ಲಾಂಗ್ ಸಮ್ಮರ್. ಡಾಟ್ ಆಲಿವ್ಸ್, ಓಕ್, ಕ್ರಾಕ್ ಎಕ್ಸೆಟ್ರಾ ಆರ್ ಫೌಂಡ್ ಹಿಯರ್. ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿಯು ಮೆಡಿಟರೇನಿಯನ್ ವಿಧದ ವಾಯುಗುಣವನ್ನು ಹೊಂದಿದೆ. ದೀರ್ಘ ಬೇಸಿಗೆ ಬರ ಪರಿಸ್ಥಿತಿಗೆ ನೈಜವಾಗಿ ಹೊಂದಿಕೊಳ್ಳಬಹುದಾದ ಸಸ್ಯವರ್ಗವಿದೆ. ಇಲ್ಲಿ ಆಲಿವ್, ಓಕ್, ಕಾರ್ಕ್ ಮುಂತಾದ ಮರಗಳು ಬೆಳೆಯುತ್ತವೆ. ದ ಡೆಸರ್ಟ್ ಕಂಡೀಷನ್ ಈಸ್ ಫೌಂಡ್ ಇನ್ ದ ವೆಸ್ಟರ್ನ್ ಪಾರ್ಟ್ ಆಫ್ ದ ಕಾಂಟಿನೆಂಟ್ ಇನ್ ಸೌತ್ ಕ್ಯಾಲಿಫೋರ್ನಿಯಾ, ಮೆಕ್ಸಿಕೋ ಆ್ಯಂಡ್ ಅರಿಜೋನಾ. ಈ ಪ್ರದೇಶಗಳು ಹುಳಿ ಹಣ್ಣು ಬೇಸಾಯಕ್ಕೆ ಪ್ರಸಿದ್ಧಿ. ದಕ್ಷಿಣ ಕ್ಯಾಲಿಫೋರ್ನಿಯಾ, ಮೆಕ್ಸಿಕೋ ಆ್ಯಂಡ್ ಅರಿಜೋನ್ಗಳಲ್ಲಿ ಈ ಖಂಡದ ಪಶ್ಚಿಮ ಭಾಗದ ಮರುಭೂಮಿಯಂತಹ ಪರಿಸ್ಥಿತಿಯನ್ನು ಕಾಣಬಹುದು. Different varieties of cactus and thorny bushes are the common here. The typical example of the cactus is the Joshua Desert. Nights are called winter of deserts. ಈ ಪ್ರದೇಶವು ವಿವಿಧ ರೀತಿಯ ಪಾಪಸಕಳ್ಳಿ ಮತ್ತು ಮುಳ್ಳಿನ ಪೊದೆಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ. ಇಲ್ಲಿನ ಮರುಭೂಮಿಯ ರಾತ್ರಿಗಳನ್ನು ಮರುಭೂಮಿಗಳ ಚಳಿಗಾಲವೆಂದು ಕರೆಯಲಾಗಿದೆ.